ದಾವಣಗೆರೆ ಮಿರ್ಚಿ, ಮಂಡಾಳು ಇಲ್ಲ ನರ್ಗೀಸ್ ಮಂಡಕ್ಕಿ ಅಂತ ಇಲ್ಲೇ ತಿನ್ನೋದು ನಾವು. ಸ್ಪೈಸಿ ಆಗಿದೆ. ಸ್ಪೈಸಿಯಾಗಿ ಮೀಡಿಯಂ ಆಗಿದೆಯಾ? ಮೀಡಿಯಂ ಆಗಿದೆ. ಓಕೆ, 5ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಾ ಇದಕ್ಕೆ? 5.5. ಹಾಯ್ ಹಲೋ ನಮಸ್ಕಾರ. ವಿಶ್ವಾದ್ಯಂತ ಇರುವಂಥ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯುವ ಯೋಧನಿಗೆ, ದೇಶದ ಬೆನ್ನೆಲುಬು ರೈತನಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ನನ್ನ ಫೇವ್ರೇಟ್ ಪುಟಾಣಿ ಬಡಾಣಿ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕನ್ನಡ ನಿಮ್ಮನೆ ಆಸ್ತಿ. ಸ್ವಾಗತ ಸುಸ್ವಾಗತ. ಈ ಫನ್ ಮ್ಯಾನ್ ಫಸ್ಟ್ ಟೈಮ್ ನೋಡ್ತೀರಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ, ಶೇಂಗಾ ಚಟ್ನಿ ಪುಡಿ ಜೊತೆಗೆ ಎಣ್ಣೆಗಾಯಿ ತಿಂದಿರ್ಬೋದು. ಬೆಣ್ಣೆ ಮಸಾಲೆ ದೋಸೆ ಇವೆಲ್ಲನೂ ತಿಂದಿದ್ದೀವಿ ದಾವಣಗೆರೆದು. ಅದೇ ರೀತಿ ಇವತ್ತು ಒಂದು ಕಡೆ ಅಲ್ಟಿಮೇಟ್ ಆಗಿ ನರ್ಗೀಸ್ ಮಂಡಕ್ಕಿ, ಖಾರ ಮಂಡಕ್ಕಿ ಜೊತೆಗೆ ಕ್ಯಾಪ್ಸಿಕಮ್ ಬಜ್ಜಿ ಜೊತೆಗೆ ಮಿರ್ಚಿ ಬಜ್ಜಿನ ತಿನ್ನಕ್ಕೆ ಹೋಗ್ತಿದ್ದೀವಿ. ಪಕ್ಕಾ ಉತ್ತರ ಕರ್ನಾಟಕ ಶೈಲಿಂದು ಲವ್ಲಿ ಸ್ನ್ಯಾಕ್ಸ್, ಹಿಡನ್ ಜೆಮ್ ಆಫ್ ಬ್ಯಾಂಗ್ಳೂರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲಿಂದ ಕೇಳಿದ್ರಾ? ಬನ್ನಿ, ನಾನು ದಿನಕ್ಕೆ ಕರ್ಕೊಂಡು ಹೋಗ್ತೀನಿ. ಉತ್ತರ ಕರ್ನಾಟಕದ ವಿಶೇಷ ಅಂತಂದರೆ ದಾವಣಗೆರೆ ಬೆಣ್ಣೆ ದೋಸೆ. ಅದೇ ರೀತಿ ದಾವಣಗೆರೆ, ರಾಯಚೂರು, ಬಾಗಲಕೋಟೆ, ಗುಲ್ಬರ್ಗ ಎಲ್ಲೇ ಹೋದರೂ ಮಿರ್ಚಿ ಮಂಡಕ್ಕಿ ಭಾರಿ ಫೇಮಸ್. ಅಂಥದ್ರಲ್ಲಿ ನಮ್ಮ ಬೆಂಗಳೂರಲ್ಲಿ ಒಂದು ಅದ್ಭುತವಾದಂಥ ಹಿಡನ್ ಜೆಮ್ಮು ಏನಪ್ಪ ಅಂದರೆ, ಒಂದು ಕಡೆ ಖಾರದ ಮಂಡಕ್ಕಿ, ಮತ್ತೊಂದು ಕಡೆ ನರ್ಗೀಸ್ ಮಂಡಕ್ಕಿ, ಅದ್ರ ಮೇಲೆ ಒಂಚೂರು ಈರುಳ್ಳಿನ ಇಟ್ಕೊಂಡು ಮಸಾಲ ವಡೆ, ಬಾಳೆಕಾಯಿ ಬಜ್ಜಿ, ಮಿರ್ಚಿ ಬಜ್ಜಿ ತಿನ್ನೋಣವಾ ಮಚ್ಚಿ. ನನ್ನ ಕಡೆ ನರ್ಗೀಸ್ ಮಂಡಕ್ಕಿ ಇದೆ, ಆ ಕಡೆ ಖಾರ ಮಂಡಕ್ಕಿ ಇದೆ. ನರ್ಗೀಸ್ ಮಂಡಕ್ಕಿ ಮೇಲೆ ಮಿಕ್ಸ್ಚರ್ ಹಾಕಿ ಒಂದಷ್ಟು ಹಸಿ ಈರುಳ್ಳಿನ ಹಾಕ್ಕೊಟ್ಟಿದ್ದಾರೆ. ರುಚಿ ಹೆಂಗಿದೆ ನೋಡೋಣ ಬನ್ನಿ. ಚಾಸ್. ಅದ್ದೂರಿ ರುಚಿ. ನರ್ಗೀಸ್ ಮಂಡಕ್ಕಿ ಹರ್ಷನದ ಕಲರಲ್ಲಿದೆ, ನೋಡೋಕ್ಕಷ್ಟೇ ಕಲರ್ಫುಲ್ ಆಗಿದೆ. ಎಲ್ಲೋ ಇಷ್ಟ ಆಗಿರೋ ಅಂಥ ನರ್ಗೀಸ್ ಮಂಡಕ್ಕಿ ಜೊತೆಗೆ ಹಸಿ ಈರುಳ್ಳಿ ಇಟ್ಕೊಂಡು ಒಂಚೂರು ಮಿಕ್ಸ್ಚರ್ನು ಇಟ್ಕೊಂಡು ತಿಂತಾ ಇದ್ರೆ ರುಚಿ ವಂಡರ್ಫುಲ್. ನರ್ಗೀಸ್ ಪುರಿ ಜೊತೆಗೆ ಹಸಿ ಈರುಳ್ಳಿ ಮಿಕ್ಸ್ಚರ್ನ ಹಾಕೊಂಡು ತಿಂದಾಯಿತು, ಸಾಕತ್ ವಂಡರ್ಫುಲ್ ಆಗಿತ್ತು. ಈಗ ಮಸಾಲ ವಡೆ ಹೇಗಿದೆ? ಖಾರವಾಗಿದೆಯಾ? ನೋಡೋಣ ಬನ್ನಿ. ಏನಿಲ್ಲ ಕಣ್ರಿ, ವಡೆನ ಹಿಂಗೆ ತಗೊಂಡು ಆಹಾ ಗರಿಗರಿಯಾಗೆ ಬಿಸಿಯಾಗಿದೆ. ಟಿಪಿಕಲ್ ಉತ್ತರ ಕರ್ನಾಟಕ ಶೈಲಿಯ ಮಸಾಲ ವಡೆ. ಕಡಲೆಬೇಳೆ ಯಥೇಚ್ಛವಾಗಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಜೊತೆಗೆ ಕಡಲೆ ಚೂರಾಗಿ ಸಿಗತ್ತೆ ಬಾಯಿಗೆ ತಿಂತಾ ಇದ್ರೆ. ಖಾರ ಇದೆಯಾ ಅಂದರೆ ಖಂಡಿತ ಖಾರ ಇಲ್ಲ. ಮಕ್ಕಳಿಂದ ಹಿರಿಯ ನಾಗರಿಕರ ತನಕ ಸ್ನ್ಯಾಕ್ಸ್ ಪ್ರಿಯರು ಪ್ರತಿಯೊಬ್ಬರು ತಿನ್ನಬೇಕು. 5 ರೂಪಾಯಿ ವಡೆ. ಐ ಆಮ್ ಲವಿಂಗ್ ಇಟ್. ವಡೆ ತಿಂದಾಯಿತು, ಈಗ ಮಿರ್ಚಿ ಬಜ್ಜಿ ರುಚಿಯಾಗಿದೆ ಮಚ್ಚಿ, ನೋಡೋಣ ಬನ್ನಿ. ಕಡಲೆ ಹಿಟ್ಟಿಗೆ ಒಂಚೂರು ಸೋಂಪನ್ನ ಹಾಕಿ, ಒಂಚೂರು ಜೀರಿಗೆನ ಹಾಕಿ ಮಾಡಿರುವಂಥ ಮಿರ್ಚಿ ಬಜ್ಜಿ ಸಖತ್ ರುಚಿಯಾಗಿದೆ ಕಣ್ರಿ. ಖಾರ ಇದೆಯಾ ಅಂದರೆ ಖಂಡಿತ ಖಾರ ಇಲ್ಲ ಕಣ್ರಿ. ಸಂಜೆ ಹೊತ್ತಲ್ಲಿ ಒಂದು ಚಹಾ ಜೊತೆಗೆ ಈ ಮಿರ್ಚಿ ಬಜ್ಜಿ
ತಿಂತಾ ಇದ್ರೆ ಲೈಫ್ ಬಂಬಾಟ್. ಮೆಣಸಿನ್ಕಾಯಿ ಬಜ್ಜಿನ ಹಿಂಗೆ ತಗೊಂಡು ಲಪ್ಪಕ್ಕಂತ ಬಾಯಿ ಒಳಗೆ ಹಾಕೊಂಡು ಕಡಿತಾ ಖಾರ ಮಂಡಕ್ಕಿ ಈರುಳ್ಳಿ ಮಿಕ್ಸ್ಚರು ತಿಂತಾ ಇದ್ರೆ ಎಕ್ಸ್ಟ್ರಾರ್ಡಿನರಿ. 5 ರೂಪಾಯಿ ಬಾಳೆಕಾಯಿ ಬಜ್ಜಿ ಹೇಗಿದೆ ರುಚಿ ನೋಡೋಣ ಬನ್ನಿ. ಏನಿಲ್ಲ ಕಣ್ರಿ, ಬಾಳೆಕಾಯಿ ಬಜ್ಜಿನ ಹಿಂಗೆ ತಗೊಂಡು ಸಾಫ್ಟ್ ಆಗಿದೆ, ಚಿಕ್ಕಾಗಿದೆ ನೋಡಿ, ಖಾರ ಇಲ್ಲ ಬಜ್ಜಿ. ಖಾರ ಮಂಡಕ್ಕಿನೂ ಹಿಂಗೆ ತಗೊಂಡು ಖಾರನೇ ಇಲ್ಲದೆ ಇರುವಂಥ ಬಾಳೆಕಾಯಿ ಬಜ್ಜಿ ಜೊತೆಗೆ ಲೈಟಾಗೆ ಖಾರ ಇರುವಂಥ ಖಾರ ಮಂಡಕ್ಕಿ ಹಸಿ ಈರುಳ್ಳಿ ಜೊತೆಗೆ ತಿಂತಾ ಇದ್ರೆ ಜೀವನ ಪಾವನವಾಗುತ್ತೆ. ಕ್ಯಾಪ್ಸಿಕಮ್ ಬಜ್ಜಿ 20 ರೂಪಾಯಿ. ರುಚಿಯಾಗಿದೆ ಅಂತ ನೋಡೋಣ. ಅದಕ್ಕೆ ಮುಂಚೆ ಏನು ಮಾಡಬೇಕು ಅಂದರೆ, ಈ ಮಂಡಕ್ಕಿನ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟನೇ ಆಗ್ತಾಯಿಲ್ಲ ಕಣ್ರಿ. ಅದಕ್ಕೇನು ಮಾಡಬೇಕು, ಕ್ಯಾಪ್ಸಿಕಮ್ ಬಜ್ಜಿ ಮೇಲೆ ಒಂಚೂರು ಈರುಳ್ಳಿ, ಅದ್ರ ಮೇಲೆ ಲೈಟಾಗಿ ಅವರ ಸೀಕ್ರೆಟ್ ಮಸಾಲ ಪೌಡರು ಹಾಕ್ಕೊಂಡು ಅದ್ರ ಮೇಲೆ ನರ್ಗೀಸ್ ಮಂಡಕ್ಕಿನೂ ಒಂಚೂರಿದೆ, ಹಸಿ ಈರುಳ್ಳಿನೂ ಇದೆ. ಕ್ಯಾಪ್ಸಿಕಮ್ ಒಂಚೂರು ಸ್ವೀಟಿಶ್ ಆಗಿದೆ ಕಣ್ರಿ, ಅದೇನು ಅಂತ ಗೊತ್ತಿಲ್ಲ, ಖಾರ ಇಲ್ಲ, ಕಡಿತಾ ಇರೋ ಒಂಚೂರು ಆ ಸ್ವೀಟ್ನೆಸ್ ಗೊತ್ತಾಗ್ತಾ ಇದೆ ಕ್ಯಾಪ್ಸಿಕಮ್ದು. ಜೊತೆಗೆ ಕಡಲೆ ಇಟ್ಟು ಅದೇ ಕ್ಯಾಪ್ಸಿಕಮ್ ಬಜ್ಜಿ ಮೇಲೆ ಅವ್ರು ಹಾಕಿರುವಂಥ ಮಿರ್ಚಿ ಪೌಡರು ಲೈಟಾಗಿ ಸ್ವೀಟ್ ಆಗಿರುವಂಥ ಕ್ಯಾಪ್ಸಿಕಮ್ಗೆ ಟಕ್ಕರ್ ಕೊಟ್ಟರೆ, ಅವೆರಡಕ್ಕೂ ಟಕ್ಕರ್ ಕೊಡೋ ಅಂಥದ್ದು ನರ್ಗೀಸ್ ಮಂಡಕ್ಕಿ ಜೊತೆಗೆ ಖಾರ ಮಂಡಕ್ಕಿ. ಅವೆಲ್ಲವನ್ನು ಓವರ್ಟೇಕ್ ಮಾಡುವಂಥದ್ದು ಹಸಿ ಈರುಳ್ಳಿ, ಫುಲ್ ಆಫ್ ಐರನ್. ತಿಂತಾ ಇದ್ರೆ ಇನ್ನೂ ಬೇಕು ಅನಿಸ್ತಾ ಇದೆ ಕಣ್ರಿ. ಏನು ಅಂದ್ರ, ನಿಮ್ಮ ಪ್ರೀತಿ ಇನ್ನೊಂದು ಬಜ್ಜಿ ಪೀಸ್. ನೀವು ಸ್ನ್ಯಾಕ್ಸ್ ಲವರ್ ಆಗಿದ್ರೆ, ವಿಶೇಷವಾಗಿ ಬಜ್ಜಿ ಬೋಂಡ ಉತ್ತರ ಕರ್ನಾಟಕ ಶೈಲಿಯ ಮಂಡಕ್ಕಿ ಪ್ರಿಯರಾಗಿದ್ದರೆ ಡೆಫಿನೆಟ್ ಆಗಿ ಮೂಡ್ಲಪಾಳ್ಯ ಮೇನ್ ರೋಡಲ್ಲಿ ಪ್ರಶಾಂತ್ ನಗರ ಅಂತ ಬರುತ್ತೆ, ಅಮರ್ ಜ್ಯೋತಿ ಕೆನರಾ ಬ್ಯಾಂಕು ಎದುರುಗಡೆನೆ ಅಣ್ಣ ಅಂಗಡಿ ಇಟ್ಕೊಂಡಿದ್ದಾರೆ, ದಾವಣಗೆರೆ ಬಜ್ಜಿ ಅಂಗಡಿನ. ಬನ್ನಿ, ರುಚಿ ಹೇಗಿದೆ ಅಂತ ನೀವು ಮಾತ್ರ ಹೇಳ್ಬೇಡಿ, ನಿಮ್ಮ ಜೊತೆಗೆ ಫ್ರೆಂಡ್ಸ್ನ ಕರ್ಕೊಂಬನ್ನಿ, ಫ್ಯಾಮ್ಲೀಸ್ನ ಕರ್ಕೊಂಬನ್ನಿ, ವಿಶೇಷವಾಗಿ ಲವರ್ ಇದ್ದರೆ ಕರ್ಕೊಂಬನ್ನಿ. ದೇ ವಿಲ್ ಡೆಫಿನೆಟ್ಲಿ ಎಂಜಾಯ್ ದಿಸ್ ಅಲ್ಟಿಮೇಟ್ ಈವ್ನಿಂಗ್ ಸ್ನ್ಯಾಕ್ಸ್. ಇಲ್ಲಿ ನನ್ನ ಜೊತೆ ಇಲ್ಲೊಬ್ರು ಅಣ್ಣ ಇದ್ರೆ. ಅಣ್ಣ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಲಕ್ಷ್ಮೀಶಾ ಅಂತ. ಯಾವೂರ? ನಮ್ಮದು ಬೆಂಗಳೂರೇ ಸರ್. ಹುಟ್ಟಿ ಬೆಳೆದಿಲ್ಲ. ಓಕೆ. ಹೇಗಿದೆ ಕ್ಯಾಪ್ಸಿಕಮ್ ಬಜ್ಜಿ? ಸೂಪರ್ ಆಗಿದೆ. ನಾವು ಯಾವಾಗಲೂ ಬರ್ತಾ ಇರ್ತೀವಿ ರೆಗ್ಯುಲರ್ ಆಗಿ. ಕ್ಯಾಪ್ಸಿಕಮ್ ಬಜ್ಜಿಗೆ ರೇಟ್ ಇನ್ನೂ ಕೊಟ್ಟಿಲ್ಲ, ಯಾವತ್ತು ಎಲ್ಲ ತಿಂದಾದ್ಮೇಲೆ ಒಂದೇ ಸಲ. ನಮ್ಮ ಕನ್ನಡಿಗರ ಸಂಸ್ಕೃತಿ ಸಂಪ್ರದಾಯ ಮೊದಲು ಊಟ ಕೊಟ್ಟು ನಾವು ತಿಂದ ಮೇಲೆ ಕೊಡೋದು. ಅದ್ಭುತ. ಖಾರ ಅನ್ನಿಸ್ತಾ ಬಜ್ಜಿ? ಇಲ್ಲ, ನಮ್ಮ ರೂಢಿ ಇದೆ. ಮಾಮೂಲಿ ರುಚಿ ಇದೆಯಾ? ಮಕ್ಕಳಿಂದ ಎಲ್ಲ ತಿನ್ಬೋದು? ಎಲ್ಲ ತಿನ್ಬೋದು, ಎಲ್ಲರೂ ತಿನ್ಬೋದು. 5ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಿ? 5ಕ್ಕೆ 5 ಕೊಡ್ತೀನಿ. ಚೆನ್ನಾಗಿದೆಯಾ? ಹೇಗಿದೆ ಮಿರ್ಚಿ ಬಜ್ಜಿ? ಸಖತ್ತಾಗಿದೆ, ಪಕ್ಕ ದಾವಣಗೆರೆ ಟೇಸ್ಟು. ನಾನೊಂದು 3 ಇಯರ್ಸಿಂದ ರೆಗ್ಯುಲರಲ್ಲೇ ಬರ್ತಿರೋದು. ಓಕೆ. ಸೊ ಸಂಜೆ ಸ್ನ್ಯಾಕ್ಸ್ ಇಲ್ಲೇ ನಮ್ದು ರೆಗ್ಯುಲರು. ಓಕೆ ಓಕೆ. ದಾವಣಗೆರೆ ಮಿರ್ಚಿ, ಮಂಡಾಳು, ಇಲ್ಲ ನರ್ಗೀಸ್ ಮಂಡಕ್ಕಿ ಅಂತ ಇಲ್ಲೇ ತಿನ್ನೋದು ನಾವು. ಓಕೆ. 5ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಾ? 5ಕ್ಕೆ 5.5. 5.5. ಹಾಂ, ಮಿರ್ಚಿ ಮಟ್ಟಿಗೆ 5ಕ್ಕೆ 5 ಫುಲ್ 100%. ಇಲ್ಲಿ ಗೆಳೆಯರಿದ್ದಾರೆ, ಗೆಳೆಯರ ಹತ್ರ ಮಾತಾಡೋಣ. ಗೆಳೆಯ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಗಣೇಶ್ ಅಂತ. ಗಣೇಶ್, ಜೈ ಗಣೇಶ್. ಓಕೆ. ಹೇಗಿದೆ ವಡೆ? ಸೂಪರ್ ಸರ್. ವಡೆ ಜೊತೆಗೆ ಇನ್ನೇನು ತಗೊಂಡ್ರಿ? ಬಜ್ಜಿ ಜೊತೆಗೆ ಈರುಳ್ಳಿ, ಹಸಿ ಈರುಳ್ಳಿ ಮೇಲೆ ಖಾರದ ಪುಡಿ. ಖಾರ ಅನ್ನಿಸ್ತಾ? ಇಲ್ಲ ಸರ್, ಸ್ಪೈಸಿ ಆಗಿದೆ. ಸ್ಪೈಸಿಯಾಗಿ ಮೀಡಿಯಂ ಆಗಿದೆಯಾ? ಮೀಡಿಯಂ ಆಗಿದೆ. ಓಕೆ. 5ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಾ ಇದಕ್ಕೆ? 5.5. 5 ರೂಪಾಯಿ ಕೊಡ್ಬೋದಾ ಬಜ್ಜಿಗೆ? ಕೊಡ್ಬೋದು ಸರ್. ಕೊಡ್ಬೋದು ಸರ್. ಹ್ಯಾಪಿ ಟು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. 5 ರೂಪಾಯಿ ಬಾಳೆಕಾಯಿ ಬಜ್ಜಿ, 6 ರೂಪಾಯಿ ಮಿರ್ಚಿ ಬಜ್ಜಿ ತಿಂದಾಯ್ತು, ಜೊತೆಗೆ ಕ್ಯಾಪ್ಸಿಕಮ್ ಬೋಂಡಾನು ತಿಂದಾಯ್ತು. ಮಾಡ್ಕೊಡೋ ಮಾನ್ಭಾವರು ಇಲ್ಲೇ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ನಿಂಗಪ್ಪ. ಯಾವ ಊರು? ದಾವಣಗೆರೆ ಸಿಟಿನೇನಾ? ಹಾಂ, ಸಿಟಿನೇ. ಓಕೆ. ಭಾಳ ಅದ್ಭುತವಾದ ರುಚಿ, ಬಜ್ಜಿನೇ ಆಗಿರಲಿ, ಜೊತೆಗೆ ನೀವು ಹಾಕುವಂಥ ಮಿರ್ಚಿ ಪೌಡ್ರ್ ಆಗಿರಲಿ, ಹಾಂ ಸರ್, ಅದ್ದೂರಿ ರುಚಿ, ಪಕ್ಕಾ ಉತ್ತರ ಕರ್ನಾಟಕ ಶೈಲಿ. ಹಾಂ ಸರ್. ಸೊಗಸಾಗಿತ್ತು. ಹಾಂ ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಸರ್ ಒಂದು 6 ವರ್ಷ ಆಯ್ತು. ಓಕೆ. ಈ ಬೋಂಡಾಗೆ ಆಗಿರಲಿ, ಬಜ್ಜಿಗೆ ಆಗಿರಲಿ,
ನಮ್ಮ ಬೆಂಗಳೂರಲ್ಲೆಲ್ಲ ಎಲ್ಲ ಕಡೆ ಕಡಲೆ ಹಿಟ್ಟು ಮಾತ್ರ ಹಾಕ್ತಾರೆ, ನೀವೇನೇನು ಹಿಟ್ಟು ಹಾಕ್ತೀರಾ ಅದಕ್ಕೆ? ನಾವು ಕಡಲೆ ಹಿಟ್ಟನ್ನ ಹಾಕೋದು, ಬೇರೆ ಏನು ಹಾಕಲ್ಲ. ಬೇರೆ ಏನು ಹಾಕಲ್ಲ, ಅಕ್ಕಿ ಹಿಟ್ಟು ಅವೆಲ್ಲ ಹಾಕಲ್ಲ. ಅದೇನು ಮಿಕ್ಸಿಂಗೇ ಮಾಡಲ್ಲ ನಾವು. ಮಿಕ್ಸಿಂಗ್ ಏನು ಮಾಡಲ್ಲ, ಬರೀ ಕಡಲೆ ಹಿಟ್ಟು. ಬರೇ ಕಡಲೆ ಹಿಟ್ಟು. ಓಕೆ, ಯಾವ ಎಣ್ಣೆ ಯೂಸ್ ಮಾಡ್ತೀರಿ? ರುಚಿ ಗೋಲ್ಡು. ರುಚಿ ಗೋಲ್ಡ್ ಯೂಸ್ ಮಾಡ್ತೀರಿ. ರುಚಿಯಾಗಿತ್ತು, ಸೊಗಸಾಗಿತ್ತು, ಇನ್ನಷ್ಟು ತಿನ್ನಬೇಕು ಅನ್ನಿಸ್ತು. ಥ್ಯಾಂಕ್ ಯು ಸರ್. ಒಳ್ಳೆದಾಗಿ. ಮಳೆ ಬಂತು, ಮಳೆ ನಿಂತ ಮೇಲೆ ಸಖತ್ತಾಗಿ ದಾವಣಗೆರೆ ಶೈಲಿಯ ಮಂಡಕ್ಕಿ, ಬಾಳೆಕಾಯಿ ಬಜ್ಜಿ, ಮಸಾಲ ವಡೆ ಎಲ್ಲ ತಿಂದಾಯ್ತು. ವಿಶೇಷವಾಗಿ ಕ್ಯಾಪ್ಸಿಕಮ್ ಬೋಂಡಾಗ ಅವ್ರು ಹಾಕ್ತಂಥ ಆ ಮಿರ್ಚಿ ಪೌಡರ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಸಖತ್ತಾಗಿತ್ತು. ನೀವು ಬಂದಿರ್ತೀನಿ ರುಚಿಯಾಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಮತ್ತೆ ನಾನು ಮುಂದಿನ ವೀಡಿಯೋಲಿ ಒಂದು ಭೇಟಿ ಆಗ್ತೀನಿ ಕಣ್ರಿ. ಅಲ್ಲಿವರೆಗೂ ನೀವೇನು ಮಾಡಬೇಕು? ಒನ್ ಮ್ಯಾನ್ ಶೋ ಕನ್ನಡ ನಿಮ್ಮನೆಯ ಆಸ್ತಿ. ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೆ ಎಂಜಾಯ್ ಮಾಡಿ. ಪೀಸ್.